ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ವ್ಯೂಸ್, ಲೈಕ್ಸ್, ಶೇರ್ ಮತ್ತು ಸಬ್ಸ್ಕ್ರಿಪ್ಷನ್ಸ್ ಆ್ಯಂಡ್ ಶೇರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಯುವರ್ ಕಮೆಂಟ್ಸ್. ಓಕೆ. ಸೊ ಇವತ್ತಿನ ಒಂದು ಕ್ವಿಕ್ ರೀಡಿಂಗ್ ಮಾಡಬೇಕಂತ ನೋಡೋಣ ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ. ಅದು ಅಕಸ್ಮಾತ್ ನಿಮಗೆ ಹೀಲಿಂಗ್ ಬೇಕು ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಖಂಡಿತ ತೊಗೊಳ್ಳಿ. ಓಕೆ. ಆ್ಯಂಡ್ ಚಾನೆಲ್ ಮೆಂಬರ್ಶಿಪ್ ಇದೆ ಮತ್ತು ಸೂಪರ್ ಥ್ಯಾಂಕ್ಸ್ ಕೂಡ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಓಕೆ. ಆ್ಯಂಡ್ ನಿಮ್ಮ ಅಡಿಷ್ನಲ್ ಕಾಂಟ್ರಿಬ್ಯೂಷನ್ ಏನು ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಇವತ್ತಿನ ರೀಡಿಂಗ್ ನೋಡೋಣ ಯಾರ ಎನರ್ಜಿ ಪಿಕ್ ಆಗುತ್ತೆ, ಏನು ಹೇಳ್ತಾರೆ ಅಂತ. ಬಾಬಾ ಪ್ಲೀಸ್ ಗಿವ್ ಯುವರ್ ಗೈಡೆನ್ಸ್. ಓಕೆ. ಓಕೆ. ವಾಟ್ ಎಲ್ಸ್? ಓಕೆ. ಟಾಕ್ಸಿಕ್ ಲವ್. ಓಕೆ. ಡ್ರಾಮಾ, ಅಡಿಕ್ಷನ್ಸ್, ಲವ್ ಹೇಟ್ ರಿಲೇಷನ್ಶಿಪ್. ಇನ್ನೊಂದು ರಾಕ್ ಬಾಟಮ್. ಓಕೆ. ಕರ್ಮ, ಜೈಲ್ ಆರ್ ಲೀಗಲ್ ಇಶ್ಯೂಸ್, ಲೈಫ್ ಫಾಲಿಂಗ್ ಅಪಾರ್ಟ್. ಓಕೆ. ಇನ್ನೊಂದು ಕಾರ್ಡ್ ಇದೆ. ಮೈ ಗುಡ್ನೆಸ್. ಮತ್ತೆ ಟಾಕ್ಸಿಕ್ ಪೀಪಲ್, ಅಡಿಕ್ಷನ್ಸ್, ಬ್ಯಾಡ್ ಅಡ್ವೈಸ್, ರಾಂಗ್ ಕ್ರೌಡ್. ಓಕೆ. ಇಲ್ಲಿ ಏನಾಗಿದೆ, ಓಕೆ, ದಿಸ್ ಈಸ್ ಇನ್ ರಿಲೇಷನ್ಶಿಪ್. ಇವ್ರು ಏನು ಮಾಡಿದ್ದಾರೆ, ದಿಸ್ ಪರ್ಸನ್, ಒನ್ ಸೆಕೆಂಡ್. ಸೊ ಇಲ್ಲ ಆ್ಯಕ್ಚುಲಿ ಏನಾಗಿದೆ, ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಯಾರೋ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಅದೇನಾಗಿದೆ, ಅವ್ರು ಮಾಡಿರೋ ಅನ್ಯಾಯ ಯಾವ ಥರ ಇದೆ ಅಂದರೆ, ನಿಮ್ಮ ಪಾರ್ಟ್ನರು ಲೈಫೇ ನಿಮಗೆ ಛಿದ್ರ ಮಾಡಿಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಎಗೇನ್ ಮತ್ತೆ ಟಾಕ್ಸಿಕ್ ಪೀಪಲ್ ಅಂತ ಬಂದಿದೆ. ಟಾಕ್ಸಿಕ್ ಲವ್, ಟಾಕ್ಸಿಕ್ ಪೀಪಲ್, ಅಡಿಕ್ಷನ್, ಬ್ಯಾಡ್ ಅಡ್ವೈಸ್ ಆ್ಯಂಡ್ ರಾಂಗ್ ಕ್ರೌಡ್. ಅವ್ರ ಫ್ರೆಂಡ್ ಸರ್ಕಲಲ್ಲಿ ಏನಾಗಿದೆ, ತಪ್ಪು ಅಡ್ವೈಸ್ ಕೊಟ್ಟಿದ್ದಾರೆ. ಲೈಕ್ ನಿಮಗೆ ತೊಂದರೆ ಮಾಡಬೇಕು ಅಂತ ನಿಮ್ಮ ಪಾರ್ಟ್ನರ್. ಸೊ ಇದು ಎಲ್ರಿಗೂ ಅನ್ವಯಿಸತ್ತೆ ಅಂತಲ್ಲ. ಸೊ ಯಾರಿಗೆ ನಿಮಗೆ ಗೊತ್ತು ನೀವೇನು ಅನುಭವಿಸ್ತಾ ಇದ್ದೀರಾ ಅಂತ, ನೀವೇನಾದರೂ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಇಲ್ವಾ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರಿಗಷ್ಟೇ ಇದು ಓಕೆ ಅಪ್ಲಿಕಬಲು. ಅವ್ರ ಎನರ್ಜಿ ಪಿಕ್ ಆಗಿದೆ ಇವಾಗ. ಸೊ ಅವ್ರು ಮಾಡಿರೋ ಅನ್ಯಾಯ ಯಾವ ಥರ ಆಗಿದೆ ಅಂತಂದರೆ, ನಿಮ್ಮದು ಲೈಫೇನೇ ಒಂಥರ ಛಿದ್ರ ಮಾಡಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೀಗಲ್ ಇಶ್ಯೂಸ್ ಅಂದರೆ ಮಾಡಿರೋದಕ್ಕೆ ಅವರು ಜೈಲು ಕೂಡ ಹೋಗೋ ಪರಿಸ್ಥಿತಿ ಇದೆ. ಜೊತೆಗೆ ಲೀಗಲ್ ಇಶ್ಯೂಸ್, ಕರ್ಮ ಮಾಡಿದ್ದು ಉಣ್ಣೋ ಮಾರಾಯ ಅಂತ ಅವ್ರು ಮಾಡಿದ್ದವರು ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ವಾಟ್ ಎಲ್ಸ್ ಬಾಬಾ? ಆ್ಯಂಡ್ ನೋಡಿ, ಇಲ್ಲಿ ಅಡಿಕ್ಷನ್ಸ್ ಅಂತ ಬಂದಿದೆ. ಅವ್ರಿಗೆ, ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಅಡಿಕ್ಷನ್ಸ್ ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇಟ್ ಕ್ಯಾನ್ ಬಿ ಎನಿಥಿಂಗ್ ಇನ್ಕ್ಲೂಡಿಂಗ್, ನೋಡಿ ಇಲ್ಲೊಂದು ಲೇಡಿ ಕಾಣುತ್ತಾ? ಸೊ ಅವ್ರಿಗೇನಂದರೆ, ನಾನೇನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸೊ ಎನಿ ಅಡಿಕ್ಷನ್ಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ. ನೀವಲ್ದೇನೆ ಇನ್ನೂ ಒಬ್ಬರು ಇರ್ಬೋದು ಅಂತ ತೋರಿಸ್ತಾ ಇದ್ದಾರೆ. ಸೊ ದಟ್ ಈಸ್ ಟಾಕ್ಸಿಕ್ ಪೀಪಲ್ ಇದ್ದರು. ಟಾಕ್ಸಿಕ್ ತುಂಬ ಕೆಟ್ಟ ಅಡ್ವೈಸ್ ಕೊಟ್ಟು ಅವ್ರನ್ನೇ ಕೆಟ್ಟ ದಾರಿಗೆ ಎಳೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ನಿಮ್ಮ ಪಾರ್ಟ್ನರ್ನ. ಓಕೆ. ವಾಟ್ ಎಲ್ಸ್ ಬಾಬಾ? ಓಕೆ. 2 ಕಾರ್ಡ್ ಬೀಳ್ತು.
ಇದು ಗಿಲ್ಟ್. ಓಕೆ, ಗಿಲ್ಟ್, ಅಪಾಲಜಿ, ರಿಮೋರ್ಸ್ಫುಲ್, ಅಶೇಮ್ಡ್. ಓಕೆ, ಎಗ್ ಆನ್ ದೇರ್ ಫೇಸ್, ಅಶೇಮ್ಡ್ ಅಗೇನ್, ಬ್ಯಾಕ್ ಫೈರ್ಡ್, ಗಾಟ್ ಕಾಟ್. ಸೊ ಅವ್ರು ಇಲ್ಲಿ ಇದ್ರು ಅಂತ ಹೇಳಿದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಪಾರ್ಟ್ನರು. ಓಕೆ, ಇದು ಜೆಂಡರ್ ಯಾವುದಾದ್ರೂ ಇರ್ಬೋದು. ಓಕೆ, ನೀವು ಯಾರು ನೋಡ್ತಾ ಇದ್ದೀರಾ, ಸೊ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇರೋದಿಲ್ಲಿ. ಅವರು ದೇವರ್ ಗಾಟ್ ಕಾಟ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಶೇಮ್ ಆಗ್ತಾ ಇದೆಯಂತ ಇವಾಗ. ಕೆಟ್ಟ ಕಂಪನಿಲಿದ್ರು ಅಂತ ಹೇಳಿ ಗಿಲ್ಟ್ ಕೂಡ ಆಗ್ತಿದೆ. ಓಕೆ, ದೇ ಆರ್ ಫೀಲಿಂಗ್ ಗಿಲ್ಟ್. ಗೊತ್ತಾಗತ್ತಾ ಕಾರ್ಡ್ಸ್ ಎಲ್ಲ? ಓಕೆ ಓಕೆ, ಇನ್ನೇನಿದೆ ನೋಡೋಣ. ವಾಟ್ ಎಲ್ಸ್ ಬಾಬಾ? ವಾಟ್ ಎಲ್ಸ್ ಬಾಬಾ? ಸೊ ಡಿಟರ್ಮೈನ್ಡ್, ಇದೇನು ಬಂದಿದೆ? ಪರ್ಸಿಸ್ಟೆಂಟ್, ಸ್ಟಿಲ್ ಹೋಲ್ಡಿಂಗ್ ಆನ್ ಫ್ಲವರ್ಸ್, ಗಿಫ್ಟ್ಸ್. ಸೊ ಇದು ನೀವು. ಓಕೆ, ನಿಮ್ಗೇನಂದರೆ ಇನ್ನೂ ಒಂದು ಆಸೆ. ದಿ ಶುಡ್ ಕಮ್ ಹಿಯರ್. ಈಗ ನೋಡಿ, ಆ್ಯಕ್ಚುಲಿ ಏನಂತಂದರೆ, ನೀವು ಡಿಟರ್ಮೈಂಡ್ ಏನಂದರೆ ಒಂಥರ ವಾಪಸ್ ಬರ್ಬೋದು, ಮತ್ತೆ ಚೆನ್ನಾಗಿರ್ಬೋದು ಅಂತ. ಭಗವಂತ ಅಂದರೆ ಇಟ್ ಈಸ್ ಟಾಕ್ಸಿಕ್ ಲವ್. ಯಾಕೆ ಅಂದರೆ ಟಾಕ್ಸಿಕ್ ಪೀಪಲ್ ಜೊತೆ ಇದ್ದಾರೆ ಅವರು, ಟಾಕ್ಸಿಕ್ ಫ್ರೆಂಡ್ಸ್, ಟಾಕ್ಸಿಕ್ ಪೀಪಲ್ ಆ ಥರ ಕೊಟ್ಟು, ಆ್ಯಂಡ್ ಅವ್ರಿಗೇನೆ ಅಡಿಕ್ಷನ್ಸ್ ಇದೆ ಅಂತ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಓಕೆ, ಅಡಿಕ್ಷನ್ಸೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಏನು ಹೇಳೋದು? ಓಕೆ, ವೇಟ್, ಲೆಟ್ ಮಿ ಟೇಕ್ ಸಮ್ ಮೋರ್ ಕಾರ್ಡ್ಸ್. ಬಾಬಾ, ವಾಟ್ ಎಲ್ಸ್? ರಿಜೆಕ್ಷನ್. ಓಕೆ, ರಿಜೆಕ್ಷನ್, ಅಬೆಂಡಾನ್ಡ್, ಡಿಸ್ಮಿಸ್ಡ್, ಇರೇಷನಲ್ ಫಿಯರ್. ನಿಮ್ಗೆ ಇವಾಗ ಏನಾಗಿದೆ, ಇದರಿಂದ ಅವ್ರು ಹೆಂಗೋ ಇದ್ರೂ ಪರವಾಗಿ ರಿಜೆಕ್ಟ್ ಮಾಡಿ ನನ್ನನ್ನು ತ್ಯಜಿಸಬಾರ್ದು, ನಾವು ಜೊತೆಗೆ ಇರಬೇಕು ಅಂತ ನಿಮ್ಮ ಮನಸ್ಸು. ಬಟ್ ಅವರು ಆ್ಯಕ್ಚುಲಿ ತುಂಬ ಮೋಸ ಮಾಡ್ತಾ ಇದ್ದಾರೆ, ತುಂಬ ಬೇರೆ ಬೇರೆ ಅಡಿಕ್ಷನ್ಸ್ ಇದೆ ಅವ್ರಿಗೆ ಅಂತ ತೋರಿಸ್ತಾ ಇದ್ದಾರೆ. ನಿಮ್ಗೇನಂದರೆ ಅಬೆಂಡಾನ್, ನನ್ನನ್ನು ತ್ಯಜಿಸ್ಬಿಟ್ರಲ್ವಾ ಅಂತ ಅದೊಂದು ಭಯ ಕೂತ್ಕೊಂಡ್ಬಿಟ್ಟಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಎಸ್. ಓಕೆ, ವಾಟ್ ಎಲ್ಸ್ ಬಾಬಾ? ಓಹೋ ಹೋ ಹೋ ಹೋ, ಇಷ್ಟೊಂದು ಕಾರ್ಡ್ ಬಿದ್ದುಬಿಟ್ರೆ ಹಿಂಗೆ ಬಾಬಾ? ಓಕೆ, ಅಷ್ಟು ತೊಗೊಳ್ಳೇಬೇಕಾಗತ್ತೆ. ಇಲ್ಯೂಸಿವ್, ವೆರಿ ಡಿಸಾನೆಸ್ಟಿ, ಡಿಸೆಪ್ಷನ್, ಟ್ರಿಕ್ಕರಿ. ಆಯಿತಾ? ನೀವೇನು ಅಂದ್ಕೊಂಡಿದ್ದೀರಾ ಅದು ಅಲ್ವೇ ಅಲ್ಲ. ಇದು ನಿಮ್ಮ ನಿಮ್ಮ ಲಾಂಗಿಂಗ್ ಅಂತೆ. ಏನಂದರೆ ಕ್ರೇವಿಂಗ್, ನೀವು ಜೊತೆಗಿರಬೇಕು ಅಂತ ನಿಮ್ಮ ಆಸೆ. ಓಕೆ, ಬಟ್ ಅದು ಆಗೋದಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನಂದರೆ ಕನ್ಫ್ಯೂಷನ್ ಬಂದಿದೆ. ಏನಂದರೆ ಲೈಕ್ ಈಗ ಸಪೋಸ್ ವಾಪಸ್ ಬಿಟ್ಬಿಟ್ಟು ಒಂದು ಸಲ ಸಾರಿ, ಇನ್ನೊಂದು ಸಲ ಈ ಥರ ಎಲ್ಲ ಆಗೋದಿಲ್ಲ, ಚೆನ್ನಾಗಿರೋಣ ಅಂತೇನಾದ್ರು ಸಾರಿ ಹೇಳಿಬಿಟ್ರೆ ನೀವು ಕ್ಷಮಿಸ್ಬಿಟ್ಟು ಮುಂದುವರೆದ್ಬಿಡ್ತೀನಿ ಅನ್ನೋ ಥರ ನಿಮ್ಮ ಮನಸ್ಸಿನ ಭಾವನೆ. ಬಟ್ ತುಂಬ ಅಬ್ಸ್ಕ್ಯೂರಿಟಿ. ಓಕೆ, ನೋಡಿ, ಅಂದರೆ ತುಂಬ ಸೀಕ್ರೆಟ್ಸ್, ಮಿಸ್ಟ್ರೀಸ್, ಕನ್ಸೀಲಿಂಗ್, ತುಂಬ ಸುಳ್ಳು, ತುಂಬ ಸತ್ಯನ ಮುಚ್ಚಿಟ್ಟು, ತುಂಬ ಸತ್ಯಗಳನ್ನ ಮುಚ್ಚಿಟ್ಟಿದ್ದಾರೆ. ಅಂದರೆ ಅಡಿಕ್ಷನ್ಸ್ ಕೆಳಗೆ ಬರ್ತಾ ಇದೆ ಇದು. ಸೊ ಬರೀ ನಿಮ್ಮ ಪಾರ್ಟ್ನರ್ಗೆ ಬರೀ ಒಬ್ಬರು ಅಂತ ಅಲ್ಲ, ಏನೋ ತುಂಬ ಬೇರೆ ಬೇರೆ ಥರ ಅಡಿಕ್ಷನ್ಸ್ ಇದೆ ಅಂತ.
ಸೊ ನಿಮಗೆ ಗೊತ್ತು ನಾನು ಇನ್ನೇನು ಇದಕ್ಕಿಂತ ಇನ್ನೇನು ಎಕ್ಸ್ಪ್ಲೈನ್ ಮಾಡೋದು. ಸೊ ಏನು ಅಡ್ವೈಸ್ ಹೇಳ್ತಾರೆ ಇದಕ್ಕೆ, ನಿಮಗೆ ಏನಂದರೆ ಬರಲಿ ಅಂತ ನೀವು ಇನ್ನೂ ನಂಬ್ತಾ ಇದ್ದೀರಾ. ಬಟ್ ತುಂಬ ಟಾಕ್ಸಿಕ್ ಅಂತ ನಿಮಗೆ ಪದೇ ಪದೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಿಮ್ಮ ಪಾರ್ಟ್ನರ್ ತುಂಬ ಟಾಕ್ಸಿಕ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ವಾಟ್ಸ್ ದ ಅಡ್ವೈಸ್ ಬಾಬಾ? ನೀವು ಅದೇ ನೋಡಿ, ಮತ್ತೆ ಕಾಂಪ್ರಮೈಸ್. ನಿಮ್ಗೆ ಏನಂದರೆ ಏನಾದ್ರು ಓಕೆ ಮಾಡಿ ಹಿಂಗೆ ಹಂಗೂ ಬಂದು ಲಾಂಗಿಂಗ್ ನಿಮಗೆ ಕಾಂಪ್ರಮೈಸ್ ಆಗಿ ಚೆನ್ನಾಗಿದ್ಬಿಡೋಣ, ಚೆನ್ನಾಗಿರ್ತೀವಿ ಅಂತ. ಓಕೆ, ಅವ್ರಿಗೊಂದು ಕಾರ್ಡ್ ತೆಗಿತೀನಿ ರೀ. ಬಾಬಾ ಪ್ಲೀಸ್ ಗಿವ್ ಒನ್ ಅಡ್ವೈಸ್ ಫಾರ್ ಮೈ ವ್ಯೂವರ್ಸ್ ಪಾರ್ಟ್ನರ್. ಬಾಬ್ರೆ, ಥಂಡರ್ ಬೋಲ್ಟ್. ಅಷ್ಟೇ, ನೀವೇನ ಹೇಳ್ತಾ ಇಲ್ವಾ, ನಿಮ್ಗೇನಂದರೆ ಕಾಂಪ್ರಮೈಸ್ ಮಾಡಿಕೊಂಡು ಹೆಂಗೋ ಲೈಫ್ ಲೀಡ್ ಮಾಡೋಣ ಅಂತ. ಹೆಂಗೆ ಅಂದರೆ ಸಮಾಜದ ಭಯನೂ ಇರ್ಬೋದು ಒಂಥರ, ಯಾತಕ್ಕೆ ಹೆಂಗೆ ಇಷ್ಟು ಜೀವನ ಇಷ್ಟು ದಿವಸ ನಡೀತು, ಮುಂದೇನೂ ನಡ್ಕೊಂಡು ಹೋಗ್ಬಿಡ್ಲಿ ಅಂತ ನಿಮ್ಮ ಯೋಚನೆ, ನಿಮ್ಮ ಭಾವನೆ. ಏನಂದರೆ ಒಂದ್ಸಲ ಸಾರಿ ಏನಾದ್ರು ಹೇಳಿಬಿಟ್ರೆ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಮುಂದುವರೆದು ಬಿಡೋಣ ಅಂತ. ಬಟ್ ಅವ್ರು ಮಾಡಿರೋ ರಾಕ್ ಬಾಟಮ್ ಮಾಡಿಬಿಟ್ಟಿದ್ದಾರೆ ನಿಮಗೆ ಅಂತೆ. ಅಂದರೆ ಅಷ್ಟು ತೊಂದರೆ ಕೊಟ್ಟು ಅಷ್ಟು ತೊಂದರೆ ಕೊಟ್ಟು ಮಾಡಿದ್ದಾರೆ. ಬಟ್ ಆದರೂ ನಿಮ್ಗೇನಂದರೆ ನೀವು ಕ್ಷಮಿಸ್ಬಿಡ್ತೀನಿ ಪರವಾಗಿಲ್ಲ ಅಂತ ಮನೋಭಾವನೆ, ಕಾಂಪ್ರಮೈಸ್ ಮಾಡ್ಕೊಂಡು ಇರ್ತೀನಿ ಅಂತ. ಬಟ್ ದೇವ್ರು ಹೇಳ್ತಾ ಇದ್ದಾರೆ, ಅವ್ನು ವಾಪಸ್ ಬಂದರೆ ಅವನು ಅಂತ ಅಂದೆ, ಗೊತ್ತಿಲ್ಲ ಯಾಕೆ ಅಂತ. ಸೊ ಇಟ್ ಕ್ಯಾನ್ ಬಿ ಹಿ ಆರ್ ಶಿ, ಎನಿಬಡಿ. ಓಕೆ, ನಿಮಗೆ ಗೊತ್ತು ನಿಮ್ಮ ಪಾರ್ಟ್ನರ್ ಅಂತ ಹೇಳ್ತಾ ಇದ್ದೀನಿ. ಥಂಡರ್ ಬಂದರೆ ಮತ್ತೆ ಟವರ್ ಮೂಮೆಂಟ್ ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಇದು ಟಾಕ್ಸಿಕ್ ಕೆಳಗೇನೆ ಬರ್ತಾ ಇದೆ ಇದು, ಆಯಿತಾ? ಅವ್ರಿಗೋಸ್ಕರನೇ ತೆಗೆದಿದ್ದು, ನಿಮ್ಮ ಪಾರ್ಟ್ನರ್ಗೋಸ್ಕರನೇ ಅಂತ ಈ ಕಾರ್ಡ್ ತೆಗೆದೆ, ನಿಮಗೋಸ್ಕರ ಅಂತ ಈ ಕಾರ್ಡ್ ತೆಗೆದೆ. ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಹೆಂಗೋ ಸಮಾಜಕ್ಕೋಸ್ಕರ ಓಕೆ ಹೆಂಗೋ ನಡ್ಕೊಂಡು ಹೋಗಲಿ ಬಿಡು, ಮಕ್ಕಳು ಇರ್ಬೋದು, ಓಕೆ ಹೆಂಗೋ ನಡ್ಕೊಂಡು ಹೋಗಲಿ ಬಿಡು, ಏನು ಮಾಡೋದು, ಇಷ್ಟು ವರ್ಷನೇ ಆಯಿತು ಅಥವಾ ಇಷ್ಟು ದಿವಸ ಕಳೀತು, ಇನ್ನು ಓಕೆ ಪರವಾಗಿಲ್ಲ ಮುಂದುವರೆದ್ರೆ ಹೀಗೆ ಹೋಗ್ಬಿಡೋಣ ಅಂತ. ಬಟ್ ತುಂಬ ಅಬ್ಸ್ಕ್ಯೂರಿಟಿ, ತುಂಬ ಮೋಸ, ಒಂಥರ ಸುಳ್ಳು ಹೇಳೋದು, ತುಂಬ ಟಾಕ್ಸಿಕ್. ನಿಮಗೆ ರಾಕ್ ಬಾಟಮ್ ಕಳಿಸ್ಬಿಟ್ರು, ಅವ್ರವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಇವಾಗ. ಬಟ್ ಅದನ್ನು ನೀವು ಮತ್ತೆ ನಿಮ್ಮ ವಾಪಸ್ ತೊಗೊಂಡ್ರೆ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ, ತೊಂದರೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ, ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಇಲ್ಲಿಗೆ ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ವಾಪಸ್ ಆಗ್ತೀನಿ. ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೋ ಮಚ್, ಥ್ಯಾಂಕ್ ಯು.